ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ತನ್ನ ಮುಂದಿನ ಭವಿಷ್ಯಕ್ಕಾಗಿ ನಗರಕ್ಕೆ ಹೋಗಬೇಕು ಅಂತ ಹೇಳಿ ತನ್ನ ಹೆಂಡತಿ ಮತ್ತು ವಯಸ್ಸಾದ ತಾಯಿಯನ್ನು ಬಿಟ್ಟು ಹೋದ ಶಂಕರ್ ಮೊದಲು 2-3 ದಿನಗಳಲ್ಲಿ ಒಂದು ಪತ್ರ ಬರಿತಾ ಇದ್ದ. ನಂತರ ವಾರಕ್ಕೆ ಒಂದು, ಆಮೇಲೆ ತಿಂಗಳಿಗೆ ಒಂದು. ಕೊನೆಗೆ ಅವನು ಎಲ್ಲರನ್ನೂ ಮರೆತು ಬಿಟ್ಟಿದ್ದ. 5 ವರ್ಷದ ನಂತರ ಅಧಿಕಾರಿಯಾಗಿ ಸರ್ಕಾರಿ ಗಾಡಿಯಲ್ಲಿ ತನ್ನ ಊರಿಗೆ ವಾಪಸ್ ಬಂದ ಶಂಕರ್ ತನ್ನ ಹೆಂಡತಿಯನ್ನು ಆ ಸ್ಥಿತಿಯಲ್ಲಿ ನೋಡಿ ಅವನು ಶಾಕ್ ಆಗಿದ್ದ. ಅವನಿಗೆ ಧೈರ್ಯವೇ ಬರಲಿಲ್ಲ ಆಕೆಯ ಬಳಿ ಮಾತನಾಡಲು, ಏನನ್ನು ಕೇಳಲು. ಶಂಕರ್ ಮತ್ತು ಶಾಲಿನಿ ಇಬ್ಬರು ಒಂದೇ ಹಳ್ಳಿಯವರಾಗಿದ್ರು. ಶಂಕರ್ ತುಂಬಾ ಬಡವನಾಗಿದ್ದ. ಅವರ ತಂದೆ ತುಂಬಾ ಕಾಲದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಶಂಕರ್ ತಾಯಿ ಬೇರೆಯವರ ಮನೆಯಲ್ಲಿ ಮುಸುರೆ ಸಾಮಾನುಗಳನ್ನು ತೊಳಿತಾ ಇದ್ಲು. ಆಕೆ ತುಂಬಾ ಕಷ್ಟಪಟ್ಟು ತಮ್ಮ ಮನೆಯನ್ನು ನಡೆಸಿಕೊಂಡು ಹೋಗ್ತಾ ಇದ್ರು. ತಾಯಿಗೆ ಸಹಾಯ ಮಾಡಲು ಶಂಕರ್ ಕೂಡ ದಿನವೆಲ್ಲ ಕೂಲಿ ಕೆಲಸ ಮಾಡ್ತಾ ಇದ್ದ. ರಾತ್ರಿಯ ಸಮಯದಲ್ಲಿ ಬೀದಿ ದೀಪದ ಕೆಳಗೆ ಕುಳಿತುಕೊಂಡು ಅವನು ಓದಿಕೊಳ್ತಾ ಇದ್ದ. ಶಂಕರ್ಗೆ ಒಂದೇ ಒಂದು ಕನಸಿತ್ತು. ಅದೇನೆಂದ್ರೆ, ನಾನು ಚೆನ್ನಾಗಿ ಓದಿ ಏನನ್ನಾದರೂ ಸಾಧಿಸಬೇಕು ಅಂತ. ಚೆನ್ನಾಗಿ ಓದಿದರೆ ನಮ್ಮ ಜೀವನಗಳು ಬದಲಾಗಿ ಹೋಗ್ತವೆ ಅಂತ ಅವನು ಎಷ್ಟೊಂದು ಕನಸುಗಳನ್ನು ಕಂಡಿದ್ದ. ಶಾಲಿನಿ ಅದೇ ಹಳ್ಳಿಯಲ್ಲಿ ಒಂಟಿಯಾಗಿ ವಾಸಿಸುತ್ತಿದ್ಲು. ಅವಳ ತಾಯಿ ತುಂಬಾ ಮೊದಲೇ ತೀರಿಕೊಂಡಿದ್ರು. ಶಾಲಿನಿ ಕೂಲಿ ಕೆಲಸ ಮಾಡಿ ತನ್ನ ಜೀವನ ನಡೆಸ್ತಾ ಇದ್ಲು. ಶಂಕರ್ ಮತ್ತು ಶಾಲಿನಿ ಇಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ರು. ಅವರ ಬಳಿ ದುಡ್ಡಿಲ್ಲದಿದ್ದರೂ ನಂಬಿಕೆ, ವಿಶ್ವಾಸ ಮತ್ತು ಗೌರವವಿತ್ತು. ಆ ದಿನ ಶಂಕರ್ ತುಂಬಾ ಯೋಚನೆ ಮಾಡ್ತಾ ಇದ್ದ. ಶಾಲಿನಿ ಶಂಕರ್ನನ್ನು ನೋಡಿ ಕೇಳ್ತಾಳೆ, ಏನಾಯ್ತು ನಿನಗೆ? ಯಾಕೆ ಆ ರೀತಿ ಬೇಜಾರಾಗಿದೆಯಾ? ಅಷ್ಟೊಂದು ಏನು ಯೋಚಿಸ್ತಾ ಇದೀಯಾ ಅಂತ. ಆಗ ಶಂಕರ್ ಹೇಳ್ತಾನೆ, ನಗರಕ್ಕೆ ಹೋಗಿ ಓದಬೇಕಾಗುತ್ತೆ. ಈ ಮಾತು ಕೇಳಿ ಅಲ್ಲಿ ಸ್ವಲ್ಪ ಸಮಯ ಮೌನ ಆವರಿಸಿತ್ತು. ನಗರಕ್ಕೆ ಹೋಗಿ ಓದಬೇಕಂದ್ರೆ ತುಂಬಾ ದುಡ್ಡು, ಇರಲು ಸ್ಥಳ, ಊಟದ ವ್ಯವಸ್ಥೆ. ಅಷ್ಟು ಮಾತ್ರವಲ್ಲ, ತನ್ನ ಹಳ್ಳಿಯಿಂದ ತನ್ನವರಿಂದ ದೂರ ಆಗಬೇಕಾಗಿತ್ತು. ಶಾಲಿನಿ ಕೇಳ್ತಾಳೆ, ಯಾವಾಗ ಹೋಗಬೇಕು? ಗೊತ್ತಿಲ್ಲ ಶಾಲಿನಿ, ಹೋಗಲು ಕೂಡ ನನ್ನ ಬಳಿ ದುಡ್ಡೇ ಇಲ್ಲ ಎಂದು ಅವನು ತಲೆ ಬಗ್ಗಿಸಿಕೊಳ್ತಾನೆ. ಶಂಕರ್ ತುಂಬಾ ಕಷ್ಟಪಟ್ಟು ಸಿಕ್ಕ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದ. ಪ್ರತಿದಿನ ಕೆಲಸಕ್ಕೆ ಹೋಗಿ ರಾತ್ರಿಗಳಲ್ಲಿ ಓದಿಕೊಳ್ತಾ ಇದ್ದ. ಅವನು ದುಡ್ಡನ್ನು ಹೊಂದಿಸಲು ಎಷ್ಟೋ ಪ್ರಯತ್ನ ಪಡ್ತಾ ಇದ್ದ. ಆದರೆ ಅವನು ಸಂಪಾದಿಸುತ್ತಿದ್ದ ದುಡ್ಡು ನಗರಕ್ಕೆ ಹೋಗಿ ಓದಿಕೊಳ್ಳಲು ಸಾಕಾಗ್ತಾನೆ ಇರಲಿಲ್ಲ. ಆ ದಿನ ಶಂಕರ್ ತುಂಬಾ ಯೋಚಿಸುತ್ತಾ ತಲೆ ಮೇಲೆ ಕೈ ಇಟ್ಕೊಂಡು ಬೇಜಾರಾಗಿ ಕುಳಿತುಕೊಂಡಿರ್ತಾನೆ. ಆಗಲೇ ಶಾಲಿನಿ ಅಲ್ಲಿಗೆ ಬಂದಿದ್ಲು. ಅವಳು ಈಗ ಶಂಕರ್ಗೆ ಸ್ವಲ್ಪ ದುಡ್ಡನ್ನು ಕೊಡ್ತಾಳೆ. ಅದನ್ನು ನೋಡಿ ಶಂಕರ್ ಶಾಕ್ ಆಗಿದ್ದ. ಇದು ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಹೇಗೆ ಬಂತು ನಿನ್ನ ಹತ್ರ ಅಂತ ಗಾಬರಿಯಾಗಿ ಕೇಳ್ತಾನೆ. ಶಾಲಿನಿ ಹೇಳ್ತಾಳೆ, ನೀನು ಮೊದಲು ಸಿಟಿಗೆ ಹೋಗಿ ಚೆನ್ನಾಗಿ ಓದಿಕೋ. ಶಂಕರ್ ಕೇಳ್ತಾನೆ, ಆದ್ರೆ ಇಷ್ಟೊಂದು ದುಡ್ಡು ನಿನ್ನ ಹತ್ರ ಎಲ್ಲಿಂದ ಬಂತು? ಅದನ್ನು ನೀನು ನನಗೆ ಮೊದಲು ಹೇಳು. ಶಾಲಿನಿ ಮಾತ್ರ ಏನೂ ಹೇಳಲಿಲ್ಲ. ಶಂಕರ್ ಆ ದುಡ್ಡನ್ನು ತೆಗೆದುಕೊಳ್ಳಲು ನಿರಾಕರಿಸಿಬಿಡ್ತಾನೆ. ಬೇಡ, ನನಗೆ ಈ ದುಡ್ಡು ಬೇಡ, ನಾನು ಇದನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಆಗ ಶಾಲಿನಿ ಹೇಳಿದ್ಲು, ನೀನು ನಗರಕ್ಕೆ ಹೋಗಿ ಓದಿಕೊಳ್ಳಲಿಲ್ಲ ಅಂದ್ರೆ ನೀನು ಇಷ್ಟು ವರ್ಷ ಮಾಡಿದ್ದೆಲ್ಲ ವೇಸ್ಟ್ ಆಗೋಗುತ್ತೆ ಅಂತ. ಶಾಲಿನಿಗೆ ಪೂರ್ತಿ ವಿಶ್ವಾಸವಿತ್ತು. ಶಂಕರ್ ಅಂದುಕೊಂಡದ್ದನ್ನು ಖಂಡಿತ ಸಾಧಿಸುತ್ತಾನೆ, ಅವನು ಉನ್ನತ ಮಟ್ಟಕ್ಕೆ ಹೋಗ್ತಾನೆ ಅಂತ. ಇಷ್ಟವಿಲ್ಲದ ಮನಸ್ಸಿನಲ್ಲೇ ಶಂಕರ್ ಆ ದುಡ್ಡನ್ನು ತೆಗೆದುಕೊಳ್ತಾನೆ. ಈಗ ನಗರಕ್ಕೆ ಹೋಗಲು ಶಂಕರ್ ತಯಾರಿ ನಡೆಸ್ತಾ ಇದ್ದ. ನಗರಕ್ಕೆ ಹೋಗುವ ಒಂದು ದಿನದ ಮೊದಲು ದೇವರ ಮುಂದೆ ಶಾಲಿನಿಗೆ ತಾಳಿ ಕಟ್ಟಿ ಶಂಕರ್ ಹೇಳ್ತಾನೆ, ನಾನು ತುಂಬಾ ಬೇಗ ವಾಪಸ್ ಬಂದ್ಬಿಡ್ತೀನಿ, ನನಗಾಗಿ ನೀನು ಕಾಯ್ತಾ ಇರು ಅಂತ ಹೇಳಿ ಶಂಕರ್ ಅಲ್ಲಿಂದ ಹೊರಟು ಹೋಗ್ತಾನೆ. ಶಾಲಿನಿ ಬಸ್ಸನ್ನು ನೋಡುತ್ತಾ ಹಾಗೆಯೇ ನಿಂತುಕೊಂಡಿದ್ಲು. ಈಗ ಶಾಲಿನಿ ಪೂರ್ತಿಯಾಗಿ ಒಂಟಿಯಾಗ್ಬಿಟ್ಟಿದ್ಲು. ಅವಳಿಗೆ ಇದ್ದ ಒಬ್ಬನೇ ಒಬ್ಬ ಗೆಳೆಯ ಕೂಡ ಹೊರಟು ಹೋಗಿದ್ದ. ಶಂಕರ್ ಹೋದ ಮೇಲೆ ಆಗಾಗ ಶಾಲಿನಿಗಾಗಿ ಪತ್ರವನ್ನು ಬರಿತಾ ಇದ್ದ. ತನ್ನ ವಿದ್ಯಾಭ್ಯಾಸದ ಬಗ್ಗೆ, ಕೆಲಸದ ಬಗ್ಗೆ, ನಗರದ ವಾತಾವರಣದ ಬಗ್ಗೆ, ಅಲ್ಲಿನ ಪರಿಸ್ಥಿತಿಗಳ ಬಗ್ಗೆ ಎಲ್ಲವನ್ನೂ ಬರಿತಾ ಇದ್ದ. ಶಾಲಿನಿ ಆ ಪತ್ರಗಳನ್ನು ಓದಿ ಅವುಗಳನ್ನು ಭದ್ರವಾಗಿ ಎತ್ತಿಟ್ಕೊಳ್ತಾ ಇದ್ಲು. ಅವಳಿಗೆ ಬೇಜಾರಾದಾಗೆಲ್ಲ ಆ ಪತ್ರಗಳನ್ನು ಪದೇ ಪದೇ ಓದಿಕೊಳ್ತಾ ಇದ್ಲು. ಸಮಯ ಕಳೆಯುತ್ತಿದ್ದ ಹಾಗೆ ಈಗ ಆ ಪತ್ರಗಳು ಕಡಿಮೆಯಾಗ್ಬಿಟ್ಟಿದ್ವು. ಈಗ ತಿಂಗಳಿಗೆ ಒಂದು ಪತ್ರ ಬರ್ತಾ ಇತ್ತು. ನಂತರ ಪತ್ರಗಳು ಪೂರ್ತಿ ಕಡಿಮೆಯಾಗ್ಬಿಟ್ಟಿದ್ವು. ಶಾಲಿನಿ ಪ್ರತಿದಿನ ಶಂಕರ್ಗಾಗಿ ಎದುರು ನೋಡ್ತಾ ಇದ್ಲು. ಇತ್ತೀಚೆಗೆ ಮಳೆ ಇಲ್ಲದೆ ಅಲ್ಲಿ ಕೆಲಸ ಕೂಡ ಕಡಿಮೆಯಾಗ್ಬಿಟ್ಟಿತ್ತು. ಆದ್ದರಿಂದ ಪಕ್ಕದ ಊರಿನಲ್ಲಿ ಇಟ್ಟಿಗೆ ಬಟ್ಟೆಯಲ್ಲಿ ಶಾಲಿನಿ ಕೆಲಸಕ್ಕೆ ಹೋಗ್ತಾ ಇದ್ಲು.
ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ. ಅಷ್ಟು ಕೆಲಸ ಮಾಡಿ ಸುಸ್ತಾಗಿ ಸಾಯಂಕಾಲ ಮನೆಗೆ ಬಂದಾಗ ಶಾಲಿನಿ ಮೊದಲು ಶಂಕರ್ ಬರೆದ ಪತ್ರಗಳನ್ನು ತೆಗೆದು ಓದ್ತಾ ಇದ್ಲು. ಆ ಪತ್ರಗಳೇ ಈಗ ಅವಳ ಜೀವನವಾಗ್ಬಿಟ್ಟಿತ್ತು. ಆ ಪತ್ರಗಳೇ ಅವಳ ಜೀವನಕ್ಕೆ ಆಧಾರವಾಗಿದ್ದವು. ಇತ್ತೀಚೆಗೆ ಕೆಲವು ತಿಂಗಳುಗಳಿಂದ ಶಾಲಿನಿಗೆ ಯಾವುದೇ ಪತ್ರ ಬರ್ತಾನೆ ಇರಲಿಲ್ಲ. ಶಾಲಿನಿಗೆ ಅನ್ನಿಸ್ತಾ ಇತ್ತು, ಊರುಗಳ ಮಧ್ಯೆ ಮಾತ್ರ ದೂರ ಏರ್ಪಡಲಿಲ್ಲ, ಮನಸ್ಸುಗಳ ಮಧ್ಯೆ ಕೂಡ ದೂರ ಬಂದ್ಬಿಟ್ಟಿದೆಯೋ ಏನೋ ಅಂತ. ಕೆಲಸ ಮಾಡುವಾಗ ಕೂಡ ಶಾಲಿನಿ ಶಂಕರ್ ಬರ್ತಾನೆ ಅಂತ ತುಂಬಾ ಎದುರು ನೋಡ್ತಾ ಇದ್ಲು. ಅವಳಿಗೆ ಎಷ್ಟೋ ಬಾರಿ ಅನ್ನಿಸ್ತಾ ಇತ್ತು ಶಂಕರ್ ಅವಳನ್ನು ಹಿಂದೆಯಿಂದ ಕರೆಯುತ್ತಿರುವ ಹಾಗೆ. ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರ್ತಾ ಇರಲಿಲ್ಲ. ಇದೆಲ್ಲ ನನ್ನ ಭ್ರಮೆ ಎಂದು ಶಾಲಿನಿ ಸುಮ್ಮನಾಗಿ ಬಿಡ್ತಿದ್ಲು. ತನ್ನ ದುಃಖವನ್ನು ಹೇಳಿಕೊಳ್ಳಲು ಕೂಡ ಅವಳ ಬಳಿ ಈಗ ಯಾರೂ ಇರಲಿಲ್ಲ. ನಗರಕ್ಕೆ ಬಂದಾಗ ಶಂಕರ್ಗೆ ಒಂದು ಸಣ್ಣ ರೂಮ್ ಬಾಡಿಗೆಗೆ ಸಿಕ್ಕಿತ್ತು. ಆ ರೂಮಿನಲ್ಲಿ ಅವರು 6 ಜನ ವಾಸವಿದ್ರು. ದಿನವೆಲ್ಲ ಶಂಕರ್ ಓದಿಕೊಳ್ತಾ ಇದ್ದ. ರಾತ್ರಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದ. ಅದರಿಂದ ಅವನ ಖರ್ಚುಗಳು ಕೂಡ ಕಳೀತಾ ಇದ್ವು. ಕೆಲಸ ಇಲ್ಲದಾಗ ಎಷ್ಟೋ ಬಾರಿ ಅವನು ಹಸಿವಿನಿಂದ ಹಾಗೆಯೇ ಮಲಗಬೇಕಾಗುತ್ತಿತ್ತು. ಆದರೆ ಶಂಕರ್ ಮಾತ್ರ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ಅವನು ತುಂಬ ಕಷ್ಟಪಟ್ಟು ಓದಿಕೊಳ್ತಾ ಇದ್ದ. ದಿನಗಳು ಕಳೆಯುತ್ತಾ ಅವನ ಕಷ್ಟಕ್ಕೆ ಈಗ ಫಲ ಸಿಕ್ಕಿತ್ತು. ಶಂಕರ್ ಈಗ ತನ್ನ ಎಕ್ಸಾಮ್ಗಳನ್ನೆಲ್ಲ ಪಾಸ್ ಮಾಡಿಕೊಂಡಿದ್ದ. ಈಗ ಶಂಕರ್ಗೆ ಪೋಸ್ಟಿಂಗ್ ಆಗಿತ್ತು. ಅವನ ಬಳಿ ಹಾಕಿಕೊಳ್ಳಲು ಒಳ್ಳೆಯ ಬಟ್ಟೆಗಳು ಇದ್ವು. ಅವನ ಭವಿಷ್ಯ ಉಜ್ವಲವಾಗಿ ಕಾಣಿಸ್ತಾ ಇತ್ತು. ಓದು ಮತ್ತು ಕೆಲಸದಲ್ಲಿ ಅವನು ಎಷ್ಟೊಂದು ಬ್ಯುಸಿಯಾಗಿಬಿಟ್ಟಿದ್ದ ಅಂದರೆ ಅವನು ತನ್ನ ಮನೆಯನ್ನು, ತನ್ನ ಹಳ್ಳಿಯನ್ನು, ತನ್ನ ಗೆಳೆಯರನ್ನು, ತನ್ನ ಹೆಂಡತಿಯನ್ನು ಸಹ ಮರೆತು ಬಿಟ್ಟಿದ್ದ. 4 ವರ್ಷ ಇದೇ ರೀತಿ ಕಳೆದು ಹೋಗಿತ್ತು. ಆ ದಿನ ಅವನ ಕನಸುಗಳು ನೆನಸಾಗಿದ್ವು. ಅವನ ಎಲ್ಲ ಆಸೆ ಈಡೇರಿತ್ತು. ಶಂಕರ್ ಈಗ ಉನ್ನತ ಮಟ್ಟಕ್ಕೆ ಹೋಗಿದ್ದ. ಉನ್ನತ ಪದವಿ ಅವನದ್ದಾಗಿತ್ತು. ಈಗ ಶಂಕರ್ನ ಜೀವನ ಪೂರ್ತಿಯಾಗಿ ಬದಲಾಗ್ಬಿಟ್ಟಿತ್ತು. ಜನರೆಲ್ಲ ಈಗ ಅವನನ್ನು ಗುರುತಿಸ್ತಾ ಇದ್ರು. ಎಲ್ಲರೂ ಶಂಕರ್ಗೆ ಶುಭಾಶಯಗಳನ್ನು ಹೇಳ್ತಾ ಇದ್ರು. ಎಲ್ಲವೂ ತುಂಬ ಬೇಗ ಬದಲಾಗ್ತಾ ಇತ್ತು. ಅಷ್ಟು ವರ್ಷದ ನಂತರ ಆ ದಿನ, ಆ ರಾತ್ರಿ ಶಂಕರ್ಗೆ ತನ್ನ ಹಳ್ಳಿಯ ನೆನಪು ಬಂದಿತ್ತು. ತನ್ನ ಮನೆ ಮತ್ತು ಶಾಲಿನಿಯ ನೆನಪು ಬಂದಿತ್ತು. ಕೆಲವು ದಿನಗಳ ನಂತರ ಈಗ ಶಂಕರ್ಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿತ್ತು. ಆ ಟ್ರಾನ್ಸ್ಫರ್ ಪತ್ರಗಳನ್ನು ಓಪನ್ ಮಾಡಿ ನೋಡಿದಾಗ ಅವನಿಗೆ ಒಂದು ಕ್ಷಣ ಶಾಕ್ ಆಗಿಬಿಟ್ಟಿತ್ತು. ಯಾಕೆಂದರೆ ಶಂಕರ್ಗೆ ಈಗ ಅದೇ ಜಿಲ್ಲೆಯಲ್ಲಿ ಪೋಸ್ಟಿಂಗ್ ಸಿಕ್ಕಿತ್ತು. ಆ ಜಿಲ್ಲೆಯಲ್ಲಿಯೇ ಶಂಕರ್ ಹಳ್ಳಿ ಸಹ ಇತ್ತು. ಇಷ್ಟು ವರ್ಷದ ನಂತರ ಶಂಕರ್ ತನ್ನ ಹಳ್ಳಿಗೆ, ತನ್ನ ಊರಿಗೆ ವಾಪಸ್ ಬರ್ತಾ ಇದ್ದ. ಶಂಕರ್ ಅಲ್ಲಿಗೆ ಬಂದಾಗ ಹಳ್ಳಿಯ ವಾತಾವರಣ ಪೂರ್ತಿಯಾಗಿ ಬದಲಾಗಿತ್ತು. ಅಲ್ಲೆಲ್ಲ ಮಣ್ಣಿನ ರೋಡ್ಗಳು ಈಗ ಬದಲಾಗಿ ಬಿಟ್ಟಿದ್ವು. ಅಲ್ಲಿದ್ದ ಗುಡಿಸಲುಗಳು ಸುಂದರವಾದ ಮನೆಗಳಾಗಿದ್ವು. ಸರ್ಕಾರಿ ಗಾಡಿಯಲ್ಲಿ ಕುಳಿತುಕೊಂಡು ಶಂಕರ್ ಆ ಬೀದಿಗಳನ್ನು ಸುತ್ತುತ್ತಾ ಎಲ್ಲವನ್ನೂ ನೋಡ್ತಾ ಇದ್ದ. ಶಂಕರ್ ಕೇವಲ ಆ ಊರಿನ ಪರಿಸ್ಥಿತಿಯನ್ನು ಮಾತ್ರ ನೋಡ್ತಾ ಇರಲಿಲ್ಲ. ಅವನ ಹೃದಯ ಯಾರನ್ನೋ ಹುಡುಕಾಡ್ತಾ ಇತ್ತು. ಸ್ವಲ್ಪ ಸಮಯದ ನಂತರ ಶಂಕರ್ ಡ್ರೈವರ್ನನ್ನು ಕೇಳ್ತಾನೆ, ಇಲ್ಲಿ ಇಟ್ಟಿಗೆ ತಯಾರಿಸುವ ಸ್ಥಳ ಎಲ್ಲಿದೆ ಅಂತ. ಡ್ರೈವರ್ ಹೇಳಿದರು, ಸರ್, ಇನ್ನು ಸ್ವಲ್ಪ ದೂರ ಹೋದರೆ ಅಲ್ಲಿ 3-4 ಜಾಗದಲ್ಲಿ ಇಟ್ಟಿಗೆಗಳನ್ನು ತಯಾರು ಮಾಡ್ತಾರೆ ಅಂತ. ಶಂಕರ್ ಹೇಳ್ತಾನೆ, ಸರಿ, ಮೊದಲು ನಾವು ಅಲ್ಲಿಗೆ ಹೋಗೋಣ ಎಂದು ಹೇಳಿ ಈಗ ಆ ಸ್ಥಳಕ್ಕೆ ಹೋಗಿ ಕಾರಿನಿಂದ ಇಳಿದು ಶಂಕರ್ ಅಲ್ಲಿ ನಿಂತ್ಕೊಂಡಿದ್ದ. ಆದರೆ ಅವನ ಹೃದಯದಲ್ಲಿ ಒಂದು ರೀತಿಯ ಗಾಬರಿ ಕೂಡ ಆಗ್ತಾ ಇತ್ತು. ಅವನು ಮರೆತು ಬಿಟ್ಟಿದ್ದ ಆ ಸತ್ಯ ಈಗ ಅವನ ಕಣ್ಣೆದುರಿಗೆ ಬರುವುದರಲ್ಲಿತ್ತು. ಶಂಕರ್ ಅಲ್ಲಿ ಕೆಲಸ ಮಾಡುತ್ತಿದ್ದ ಕೂಲಿ ಕಾರ್ಮಿಕರನ್ನು ನೋಡ್ತಾ ಇದ್ದ. ಅವರ ಮಧ್ಯೆ ಆ ಒಂದು ಮುಖ ಕೂಡ ಕಾಣಿಸಿತ್ತು. ಆ ಕೂಲಿ ಕಾರ್ಮಿಕರ ಮಧ್ಯೆ ಶಾಲಿನಿ ಕೂಡ ಇದ್ಲು. ತಲೆಯ ಮೇಲೆ ಇಟ್ಟಿಗೆಗಳನ್ನು ಹೊತ್ಕೊಂಡು ನಡೆದುಕೊಂಡು ಹೋಗ್ತಾ ಇದ್ಲು. ಶಂಕರ್ ಅಲ್ಲಿ ನಿಂತುಕೊಂಡು ನೋವಿನಿಂದ ನೋಡ್ತಾ ಇದ್ದ. ಅವನಿಗೆ ಅರ್ಥವಾಗಲಿಲ್ಲ, ನನ್ನ ಎದುರುಗಡೆ ನಿಜವಾಗಿಯೂ ಶಾಲಿನಿ ಇದ್ದಾಳ ಅಥವಾ ನಾನು ಕನಸು ಕಾಣ್ತಾ ಇದ್ದೀನ ಅಂತ. ಶಾಲಿನಿ ತನ್ನ ಕೆಲಸವನ್ನು ತಲೆ ಬಗ್ಗಿಸಿಕೊಂಡು ಮಾಡ್ತಾ ಇದ್ಲು. ಅವಳು ಶಂಕರ್ನನ್ನು ಅಲ್ಲಿ ನೋಡಲೇ ಇಲ್ಲ. ಅವಳು ಗಮನಿಸಲೇ ಇಲ್ಲ ಅವನು ಅಲ್ಲಿ ಬಂದಿದ್ದಾನೆ ಅಂತ. 4 ವರ್ಷದ ಮುಂಚೆ ಅವನ ಜೀವನ ಸುಧಾರಿಸಲು ಅವನಿಗಾಗಿ ಎಲ್ಲವನ್ನು ತ್ಯಾಗ ಮಾಡಿದ್ದ, ಎಲ್ಲವನ್ನು ಕೊಟ್ಟು ಅವನನ್ನು ಪ್ರೋತ್ಸಾಹಿಸಿ ಕಳಿಸಿಕೊಟ್ಟಿದ್ದ ಆ ವ್ಯಕ್ತಿ ಈ ದಿನ ಕೂಡ ಇಷ್ಟೊಂದು ಕಷ್ಟಪಡ್ತಾ ಇದ್ಲು. ಶಂಕರ್ ಈಗ ನಿಧಾನವಾಗಿ ಕರೀತಾನೆ, ಶಾಲಿನಿ, ಶಾಲಿನಿ. ಆ ಧ್ವನಿಯನ್ನು ಕೇಳಿದ ತಕ್ಷಣ ಶಾಲಿನಿ ಅಲ್ಲೇ ನಿಂತು ಬಿಟ್ಟಿದ್ಲು. ಅವಳು ಹಿಂದೆ ತಿರುಗಿ ನೋಡಿದಾಗ
ಶಂಕರ್ನನ್ನು ಆ ರೀತಿ ಅವಳಿಂದ ಗುರುತಿಸಲೇ ಆಗಲಿಲ್ಲ. ಅವಳಿಗೆ ಅರ್ಥವಾಗಲಿಲ್ಲ, ಸೂಟು ಬೂಟು ಧರಿಸಿದಂತಹ ಈ ವ್ಯಕ್ತಿ ಯಾರಿರಬಹುದು ಅಂತ. ತುಂಬಾ ಗಮನವಿಟ್ಟು ಆ ಈ ವ್ಯಕ್ತಿಯನ್ನೇ ಗಮನಿಸಿದ ಶಾಲಿನಿಗೆ ಈಗ ಅವನ ಗುರುತು ಸಿಕ್ಕಿತ್ತು. ಅವಳು ತಕ್ಷಣ ಶಂಕರ್ ಎಂದು ಹೇಳ್ತಾಳೆ. ಶಂಕರ್ನನ್ನು ನೋಡಿ ಅವಳು ಅಲ್ಲೇ ಹಾಗೆ ನಿಂತು ಬಿಟ್ಟಿದ್ಲು ಶಾಕ್ನಿಂದ. ಅವರಿಬ್ಬರು ಸ್ವಲ್ಪ ಸಮಯ ಏನೂ ಮಾತನಾಡಿಕೊಳ್ಳಲಿಲ್ಲ. ಕೇವಲ ಒಬ್ಬರನ್ನೊಬ್ಬರು ನೋಡಿಕೊಳ್ತಾ ಇದ್ರಷ್ಟೇ. ನಂತರ ಶಂಕರ್ ಹೇಳ್ತಾನೆ, ಶಾಲಿನಿ, ನೀನು ಹೇಗಿದ್ದೀಯಾ? ಇಲ್ಲಿ ಯಾಕೆ, ಹೇಗೆ ಎಂದು ಶಾಲಿನಿ ನಿಧಾನವಾಗಿ ಹೇಳಿದ್ಲು. ನಾನು ಇಲ್ಲೇ ಕೆಲಸ ಮಾಡೋದು ಅಂತ. ಅಲ್ಲಿದ್ದ ಎಲ್ಲರೂ ಇವರನ್ನೇ ಗಮನಿಸ್ತಾ ಇದ್ರು. ಎಲ್ಲರೂ ಅಂದುಕೊಳ್ತಾ ಇದ್ರು, ಇಷ್ಟು ದೊಡ್ಡ ಕಾರಿನಲ್ಲಿ ಬಂದಂತಹ ಈ ಆಫೀಸರ್ ಈ ಕೂಲಿ ಮಾಡುವ ಹುಡುಗಿಯ ಜೊತೆ ಯಾಕೆ ಮಾತನಾಡ್ತಾ ಇದ್ದಾನೆ, ಏನ್ ಮಾತನಾಡ್ತಾ ಇದ್ದಾನೆ ಎಂದು ಎಲ್ಲರೂ ಗುಸುಗುಸು ಅಂತ ಮಾತನಾಡಿಕೊಳ್ತಾ ಇದ್ರು. ಜನರ ಈ ವರ್ತನೆ ಶಂಕರ್ಗೆ ಸ್ವಲ್ಪ ಕೂಡ ಇಷ್ಟವಾಗಲಿಲ್ಲ. ಅವನು ಹೇಳ್ತಾನೆ, ಶಾಲಿನಿ, ನಾವು ಪಕ್ಕಕ್ಕೆ ಹೋಗಿ ಮಾತನಾಡಿಕೊಳ್ಳೋಣ, ಇಲ್ಲಿಂದ ಬೇರೆ ಕಡೆ ಹೋಗೋಣ ಅಂತ ಹೇಳ್ತಾನೆ. ಶಾಲಿನಿ ಹೇಳ್ತಾಳೆ, ಇಲ್ಲ ಇಲ್ಲ, ನನಗೆ ಕೆಲಸವಿದೆ. ಮ್ಯಾನೇಜರ್ ನನ್ನನ್ನು ಈ ರೀತಿ ಕೆಲಸ ಬಿಟ್ಟು ನಿಮ್ಮ ಜೊತೆ ಮಾತನಾಡುವುದನ್ನು ನೋಡಿದರೆ ಇನ್ನೂ ಅಷ್ಟೇ. ಶಂಕರ್ ಹೇಳ್ತಾನೆ, ನಾನು ಅವರ ಜೊತೆ ಮಾತನಾಡ್ತೀನಿ ಅಂತ. ಅವನು ಶಾಲಿನಿಯ ಕೈಯನ್ನು ಹಿಡಿದುಕೊಂಡು ಆ ಮರದ ಕೆಳಗೆ ಆ ನೆರಳಿನಗೆ ಬಂದಿದ್ದ. ಸ್ವಲ್ಪ ಸಮಯ ಸೈಲೆಂಟ್ ಆಗಿ ನಿಂತುಕೊಂಡಿದ್ದ ಶಂಕರ್. ಅವನು ಈಗ ಕೇಳ್ತಾನೆ, ಶಾಲಿನಿ, ನೀನು ಚೆನ್ನಾಗಿದ್ದೀಯಾ ತಾನೆ? ಶಾಲಿನಿ ಹೆಚ್ಚಾಗಿ ಏನೂ ಮಾತನಾಡಲಿಲ್ಲ. ಹೌದು ಎಂದು ತಲೆ ಆಡಿಸಿದ್ಲು ಅಷ್ಟೇ. ಶಂಕರ್ನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಓಡ್ತಾ ಇದ್ವು. ಇಷ್ಟಕ್ಕೂ ಇವಳು ಈಗಲೂ ಒಂಟಿಯಾಗಿದ್ದಾಳ, ಅಥವಾ ಇಷ್ಟು ವರ್ಷ ಹೇಗೆ ತಾನೇ ಇದ್ಲು? ಏನು ಮಾಡ್ತಾ ಇದ್ದಾಳೆ ಇವಳು? ನನ್ನನ್ನು ಮರೆತು ಬಿಟ್ಲಾ? ನನ್ನ ಬಗ್ಗೆ ಯೋಚಿಸ್ತಾ ಇದ್ದಾಳ ಇಲ್ವಾ ಎಂದು ಈ ಮಾತುಗಳನ್ನೆಲ್ಲ ಕೇಳಲು ಅವನು ಹಿಂಜರಿಯುತ್ತಾ ಇದ್ದ. ಈಗ ಶಂಕರ್ ಸ್ವಲ್ಪ ಧೈರ್ಯ ತಂದುಕೊಂಡು ಹೇಳ್ತಾನೆ, ಶಾಲಿನಿ, ನಾನು ವಾಪಸ್ ಬಂದು ಬಿಟ್ಟಿದ್ದೀನಿ. ನನಗೆ ಈ ಜಿಲ್ಲೆಗೆ ಟ್ರಾನ್ಸ್ಫರ್ ಆಗಿದೆ. ಶಾಲಿನಿ ತುಂಬ ಸಂತೋಷ ಪಡ್ತಾಳೆ. ಒಳ್ಳೆಯದು, ನಿನಗೆ ಒಳ್ಳೆಯ ಸ್ಥಾನ ಸಿಕ್ಕಿದೆ. ಜೀವನದಲ್ಲಿ ನೀನು ಉನ್ನತ ಮಟ್ಟಕ್ಕೆ ಹೋಗಿದ್ದೀಯಾ. ನೀನು ಅಂದುಕೊಂಡದ್ದು ಎಲ್ಲ ಸಾಧಿಸುತ್ತೀಯಾ ಅಂತ ನನಗೆ ಚೆನ್ನಾಗಿ ಮೊದಲೇ ಗೊತ್ತಿತ್ತು. ನೀನು ಒಂದಲ್ಲ ಒಂದು ದಿನ ನಿನಗೆ ಬೇಕಾದದ್ದನ್ನು ಸಾಧಿಸ್ತೀಯಾ ಅಂತ ನನಗೆ ಮೊದಲೇ ಗೊತ್ತು. ಈ ಮಾತುಗಳನ್ನು ಕೇಳಿ ಶಂಕರ್ಗೆ ಒಳಗೊಳಗೆ ನಾಚಿಕೆಯಾಗ್ತಾ ಇತ್ತು. ಶಂಕರ್ ಅಂದುಕೊಳ್ತಾ ಇದ್ದ, ಶಾಲಿನಿಗೆ ನನ್ನ ಮೇಲೆ ತುಂಬ ಕೋಪವಿರುತ್ತೆ. ನನ್ನನ್ನು ನೋಡಿದ ತಕ್ಷಣ ಅವಳು ಕೋಪ ಮಾಡ್ಕೊಳ್ತಾಳೆ, ನನ್ನ ಮೇಲೆ ಕೂಗಾಡ್ತಾಳೆ, ನನ್ನ ಕಪಾಳಕ್ಕೆ ಜೋರಾಗಿ 2 ಹೊಡಿತಾಳೆ. ಅವಳ ಕೋಪವನ್ನೆಲ್ಲ ನನ್ನ ಮೇಲೆ ತೀರಿಸ್ಕೊಳ್ತಾಳೆ ಅಂತ ಅವನು ಅಂದುಕೊಳ್ತಾ ಇದ್ದ. ಆದರೆ ಶಾಲಿನಿಯ ಮಾತುಗಳು, ಅವಳ ಮೌನ, ಅವಳ ತಾಳ್ಮೆ ಅವನಿಂದ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಶಾಲಿನಿ ಹೇಳ್ತಾಳೆ, ನಾನು ಇನ್ನೂ ಹೋಗ್ತೀನಿ, ನನಗೆ ತುಂಬ ಕೆಲಸವಿದೆ ಎಂದು ಅಲ್ಲಿಂದ ಹೋಗಲು ಮುಂದಾಗ್ತಾಳೆ. ಆಗಲೇ ಶಂಕರ್ ಅವಳ ಕೈಯನ್ನು ಹಿಡಿದುಕೊಂಡು, ಶಾಲಿನಿ, ನನ್ನ ಜೊತೆ ಬಾ ಅಂತ ಹೇಳ್ತಾನೆ. ಎಲ್ಲಿಗೆ? ಇಲ್ಲಿಂದ ದೂರ, ನನ್ನ ಜೊತೆ ಬಂದ್ಬಿಡು. ಶಾಲಿನಿ ಏನು ಮಾತನಾಡಲಿಲ್ಲ. ಆದರೆ ಅವಳ ಕಣ್ಣುಗಳಲ್ಲಿ 108 ಪ್ರಶ್ನೆಗಳು ಕಾಣಿಸ್ತಾ ಇದ್ವು. ಅವಳು ಸೈಲೆಂಟಾಗಿ ಶಂಕರ್ನ ಕಣ್ಣುಗಳಲ್ಲೇ ನೋಡ್ತಾ ಇದ್ಲು. ಶಂಕರ್ ಹೇಳ್ತಾನೆ, ಇನ್ನು ಮುಂದೆ ನೀನು ಈ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ನಾನು ನಿಜ ಹೇಳ್ತಾ ಇದ್ದೀನಿ. ಶಾಲಿನಿ ಅವನ ಕಣ್ಣುಗಳನ್ನೇ ನೋಡ್ತಾ ಇದ್ಲು. ಇಷ್ಟು ವರ್ಷದ ನಂತರ ನನ್ನ ನೆನಪು ಬಂತ ನಿನಗೆ ಅಂತ ನೇರವಾಗಿ ಕೇಳ್ತಾಳೆ. ಆದರೆ ಶಂಕರ್ನ ಬಳಿ ಈ ಪ್ರಶ್ನೆಗೆ ಉತ್ತರವೇ ಇರಲಿಲ್ಲ. ಅವನು ತಲೆ ಬಗ್ಗಿಸಿಕೊಂಡು, ನನ್ನಿಂದ ತಪ್ಪಾಗೋಯ್ತು, ನನ್ನಿಂದ ತುಂಬ ದೊಡ್ಡ ತಪ್ಪಾಗೋಯ್ತು. ನಾನು ಕೆಲಸದ ಮೇಲೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ. ನಾನು ಅಂದುಕೊಳ್ತಾ ಇದ್ದೆ ಎಲ್ಲವೂ ಸರಿ ಹೋಗುತ್ತೆ ಅಂತ. ಆದರೆ ತುಂಬ ಸಮಯ ಕಳೆದು ಹೋಯಿತು ಅಂತ ಹೇಳ್ತಾನೆ. ಶಾಲಿನಿ ಹೇಳಿದ್ಲು, ಸಮಯವೇ ಎಲ್ಲದಕ್ಕಿಂತ ಮುಖ್ಯ ಅಲ್ವಾ? ಕಳೆದು ಹೋದ ಸಮಯ ಇನ್ಯಾವತ್ತೂ ವಾಪಸ್ ಬರೋದಿಲ್ಲ ಅಲ್ವಾ? ಶಾಲಿನಿಯ ಈ ಮಾತುಗಳನ್ನು ಕೇಳಿ ಶಂಕರ್ನ ಕಣ್ಣುಗಳು ತುಂಬಿ ಬಂದಿದ್ವು. ಅವನಿಗೆ ಮೊಟ್ಟ ಮೊದಲ ಬಾರಿಗೆ ಅರ್ಥವಾಗಿತ್ತು, ನನ್ನ ಯಶಸ್ಸಿನ ಹಿಂದೆ ಬೇರೆಯವರು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಅಂತ. ಶಾಲಿನಿ ಹೇಳ್ತಾಳೆ, ನಾನು ನಿನ್ನನ್ನು ಯಾವತ್ತೂ ತಡೆಯಲಿಲ್ಲ. ನಾನು ಅಂದುಕೊಳ್ತಾ ಇದ್ದೆ, ಜೀವನದಲ್ಲಿ ನೀನು ಏನನ್ನಾದರೂ ಸಾಧಿಸಿ ವಾಪಸ್ ಬರ್ತೀಯಾ ಅಂತ. ಶಂಕರ್ ತಕ್ಷಣ ಹೇಳ್ತಾನೆ, ನಾನು ವಾಪಸ್ ಬಂದುಬಿಟ್ಟಿದ್ದೀನಲ್ವಾ ಶಾಲಿನಿ, ಈ ಬಾರಿ ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಆದರೆ ಈಗ ಶಾಲಿನಿಗೆ ಅವನ ಮಾತುಗಳ ಮೇಲೆ, ಅವನ ನಡವಳಿಕೆಯ ಮೇಲೆ ನಂಬಿಕೆನೇ ಇರಲಿಲ್ಲ. ಅವಳ ಮನಸ್ಸಿನಲ್ಲಿ ಈಗಲೂ ಸಂಕೋಚವಿತ್ತು. ಇಷ್ಟು ವರ್ಷದ ದೂರ ಕೇವಲ ಕೆಲವೇ ನಿಮಿಷದಲ್ಲಿ ಮುಗಿದು ಹೋಗೋದಿಲ್ಲ ತಾನೆ.
ಅದೇ ಸಮಯದಲ್ಲಿ ಅಲ್ಲಿನ ಮ್ಯಾನೇಜರ್ ಕೂಡ ಬರ್ತಾರೆ. ಅವರು ಶಾಲಿನಿಯನ್ನು ನೋಡಿ ಜೋರಾಗಿ ಕೂಗ್ತಾ ಇದ್ರು. ಏ ಹುಡುಗಿ, ನೀನು ಇಲ್ಲೇನ್ ಮಾಡ್ತಾ ಇದೀಯಾ? ಕೆಲಸವನ್ನು ಬಿಟ್ಟು ಇಲ್ಲಿ ಕುಳಿತುಕೊಂಡು ಹರಟೆ ಹೊಡಿತಾ ಇದೀಯಾ? ಶಂಕರ್ ಆತನನ್ನು ನೋಡಿ, ಏಯ್, ಈಕೆಯ ಜೊತೆ ಆ ರೀತಿ ಮಾತನಾಡಬೇಡ ಎಂದು ಕೋಪವಾಗಿ ಹೇಳ್ತಾನೆ. ಆಗ ಮ್ಯಾನೇಜರ್ ಕೇಳ್ತಾರೆ, ಇಷ್ಟಕ್ಕೂ ನೀವ್ಯಾರು ಮಧ್ಯದಲ್ಲಿ ಮಾತನಾಡಲು? ಶಂಕರ್ ಈಗ ತನ್ನ ಜೇಬಿನಿಂದ ಅವನ ಐಡಿಯನ್ನು ತೆಗೆದು ತೋರಿಸುತ್ತಾನೆ. ಅದನ್ನು ನೋಡಿದ ತಕ್ಷಣ ಆ ಮ್ಯಾನೇಜರ್ ಅವನು ಶಾಕ್ ಆಗಿ ನಡುಗಿ ಹೋಗಿದ್ದ. ಅವನು ಈಗ ನಿಧಾನವಾಗಿ ಹೇಳ್ತಾನೆ, ಸಾರಿ ಸರ್, ನನಗೆ ಗೊತ್ತಾಗಿರಲಿಲ್ಲ ನೀವು ಯಾರು ಅಂತ. ಐ ಆಮ್ ಸಾರಿ. ಶಂಕರ್ ಕಠಿಣವಾಗಿ ಹೇಳಿದ್ದಾನೆ. ಹೀಗೆ ಇನ್ನು ಮುಂದೆ ಇಲ್ಲಿ ಕೆಲಸ ಮಾಡೋದಿಲ್ಲ ಅಂತ. ಮ್ಯಾನೇಜರ್ ಏನೂ ಹೇಳಲಿಲ್ಲ. ಅವನು ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಶಾಲಿನಿಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ. ಇಷ್ಟು ವರ್ಷ ನನ್ನನ್ನು ಬಿಟ್ಟು ನನ್ನನ್ನು ಮರೆತು ಈಗ ಯಾಕೆ ಮತ್ತೆ ನನ್ನ ಜೀವನದಲ್ಲಿ ವಾಪಸ್ ಬಂದಿದ್ದಾರೆ ಎಂದು. ಶಂಕರ್ ಈಗ ಶಾಲಿನಿಯನ್ನು ಕರೀತಾನೆ. ನಡಿ, ಇಲ್ಲಿಂದ ಹೋಗೋಣ ಅಂತ. ಅವರಿಬ್ಬರು ಈಗ ಅಲ್ಲಿಂದ ನಡೆದುಕೊಂಡು ಹೋಗ್ತಾ ಇದ್ರು. ಅಲ್ಲಿಂದ ಎಲ್ಲರೂ ಅವರನ್ನೇ ಹಿಂದೆಯಿಂದ ನೋಡ್ತಾ ಇದ್ರು. ಆದರೆ ಯಾರು ಏನೂ ಹೇಳಲಿಲ್ಲ. ಕೇಳುವ ಧೈರ್ಯ ಅಲ್ಲಿ ಯಾರಿಗೂ ಇರಲಿಲ್ಲ. ಆ ಕಾರನ್ನು ನೋಡಿ ಶಾಲಿನಿ ಶಾಕ್ ಆಗಿ ಹಾಗೆಯೇ ನಿಂತುಕೊಂಡಿದ್ಲು. ನನ್ನಂಥವರು ಇದನ್ನು ಮುಟ್ಟಬಹುದಾ, ಇದರಲ್ಲಿ ಕುಳಿತುಕೊಳ್ಳಬಹುದಾ ಎನ್ನುವಂತೆ. ಆಗಲೇ ಶಂಕರ್ ಹೇಳ್ತಾನೆ, ಹೆದರ್ಕೋಬೇಡ, ನೀನು ಆರಾಮವಾಗಿ ಇದರಲ್ಲಿ ಕುಳಿತುಕೋ. ಶಾಲಿನಿ ಆ ಸರ್ಕಾರಿ ಗಾಡಿಯಲ್ಲಿ ಈಗ ನೆಮ್ಮದಿಯಾಗಿ ಕುಳಿತುಕೊಂಡಿದ್ಲು. ಶಾಲಿನಿ ಈಗ ಆ ಕಿಟಕಿಯಿಂದ ಆ ದಾರಿಗಳನ್ನು ನೋಡ್ತಾ ಇದ್ಲು. ಈಗ ಆ ಕಾರು ಶಂಕರ್ನ ಹಳೆಯ ಮನೆಯ ಬಳಿ ಹೋಗಿ ನಿಂತುಕೊಂಡಿತ್ತು. ಆ ಮನೆ ಈಗ ಇನ್ನೂ ತುಂಬಾ ಹಳೆಯದಾಗ್ಬಿಟ್ಟಿತ್ತು. ಅವರಿಬ್ಬರು ಆ ಮನೆಯ ಬಳಿ ನಿಂತುಕೊಂಡು ಆ ಮನೆಯನ್ನೇ ನೋಡ್ತಾ ಇದ್ರು. ಶಂಕರ್ ಹೇಳ್ತಾನೆ, ಇಲ್ಲಿಂದಲೇ ಎಲ್ಲವೂ ಶುರುವಾಗಿತ್ತು, ಈಗ ಮತ್ತೆ ಇಲ್ಲಿಂದಲೇ ಹೊಸದಾಗಿ ಶುರು ಮಾಡೋಣ. ಶಂಕರ್ನ ಈ ಮಾತುಗಳನ್ನು ಕೇಳಿ ಶಾಲಿನಿಯ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಶಂಕರ್ ಮತ್ತೆ ಹೇಳ್ತಾನೆ, ಈಗ ನೀನು ಒಂಟಿಯಲ್ಲ ಶಾಲಿನಿ. ಈ ಮಾತು ಕೇಳಿದ ತಕ್ಷಣ ಶಾಲಿನಿ ಜೋರಾಗಿ ಅಳಲು ಶುರು ಮಾಡಿದ್ಲು. ಅವಳು ಇಷ್ಟು ವರ್ಷಗಳಿಂದ ಎಷ್ಟೊಂದು ದುಃಖವನ್ನು ತನ್ನ ಒಳಗೆ ಬಚ್ಚಿಟ್ಟುಕೊಂಡಿದ್ಲೋ, ಈಗ ಅದೆಲ್ಲ ದುಃಖ ಒಂದೇ ಸಾರಿ ಹೊರಬಂದಿತ್ತು. ಶಾಲಿನಿಗೆ ಈಗ ಅನ್ನಿಸ್ತಾ ಇತ್ತು, ಇನ್ನು ಮುಂದೆ ಎಲ್ಲವೂ ಸರಿ ಹೋಗಬಹುದೇನೋ ಅಂತ. ಆದರೆ ಅವಳ ಮನಸ್ಸಿನಲ್ಲಿ ಈಗಲೂ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಭಯ ಆವರಿಸಿತ್ತು. ಶಂಕರ್ ಹೇಳ್ತಾನೆ, ನಾವು ಈ ಮನೆಯನ್ನು ಸರಿ ಮಾಡಿಸಿಕೊಳ್ಳೋಣ, ಮತ್ತೆ ನಮ್ಮ ಮನೆ ಸರಿ ಹೋಗುತ್ತದೆ. ಶಾಲಿನಿ ತಕ್ಷಣ ಹೇಳ್ತಾಳೆ, ನಿಜವಾಗಿಯೂ ಇನ್ನು ಮೇಲೆ ನೀನು ಇಲ್ಲೇ ಇರ್ತೀಯಾ? ಹೌದು, ಇನ್ನು ಮುಂದೆ ನಾನು ಇಲ್ಲೇ ಇರ್ತೀನಿ, ಇನ್ನು ನಾನು ಎಲ್ಲಿಗೂ ಹೋಗೋದಿಲ್ಲ ಅಂತ ಹೇಳ್ತಾನೆ ಶಂಕರ್. ಅವನ ಕಣ್ಣುಗಳಲ್ಲಿ ಒಂದು ದೃಢವಾದ ನಿರ್ಧಾರವಿತ್ತು. ಮಾರನೆಯ ದಿನದಿಂದಲೇ ಎಲ್ಲ ಕೆಲಸಗಳು ಶುರುವಾಗಿದ್ವು. ಆ ಮನೆಯನ್ನು ದುರಸ್ತಿ ಮಾಡಿಸಲಾಗ್ತಾ ಇತ್ತು. ಊರಿನವರೆಲ್ಲ ಅಲ್ಲಿ ಬಂದು ನಿಂತುಕೊಂಡು ಇದೆಲ್ಲವನ್ನು ನೋಡ್ತಾ ಇದ್ರು. ಅವರು ಯಾರಿಗೂ ನಂಬಿಕೆ ಇರಲಿಲ್ಲ. ನಮ್ಮ ಹಳ್ಳಿಯ ಈ ಹುಡುಗ ಇಷ್ಟು ದೊಡ್ಡ ಆಫೀಸರ್ ಆಗಿ ಇಲ್ಲಿಗೆ ಬಂದಿದ್ದಾನೆ ಅಂತ. ತನ್ನ ಹಳೆಯ ಮನೆಯನ್ನು ಅವನು ಮತ್ತೆ ಕಟ್ತಾ ಇದ್ದ, ಅದನ್ನು ಅವನು ಸರಿ ಮಾಡ್ತಾ ಇದ್ದಾನೆ ಅಂತ. ಶಾಲಿನಿ ಕೂಡ ಸುಮ್ಮನಿರದೆ ಆ ಮನೆಯ ಬಳಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ಲು. ಇದು ನನ್ನ ಮನೆ ಎನ್ನುವ ಹಾಗೆ. ಕೆಲವು ದಿನಗಳ ನಂತರ ಈಗ ಅವನ ಮನೆ ಪೂರ್ತಿಯಾಗಿ ಬದಲಾಗ್ಬಿಟ್ಟಿತ್ತು. ಮನೆಯ ಸುತ್ತಮುತ್ತಲಿನ ವಾತಾವರಣವೆಲ್ಲ ಪೂರ್ತಿಯಾಗಿ ಬದಲಾಗಿತ್ತು. ಆ ದಿನ ಸಾಯಂಕಾಲ ಆ ಮನೆಯ ಅಂಗಳದಲ್ಲಿ ಕುಳಿತುಕೊಂಡು ಶಂಕರ್ ಹೇಳ್ತಾನೆ, ಅಲ್ಲಿ ಎಲ್ಲವೂ ಇತ್ತು, ಆದರೆ ನೆಮ್ಮದಿನೇ ಇರಲಿಲ್ಲ. ಈ ದಿನ ಗೊತ್ತಾಯಿತು ನನಗೆ ನನ್ನ ಮನಸ್ಸು ಏನು ಕೇಳ್ತಾ ಇತ್ತು ಅಂತ, ನನ್ನ ನೆಮ್ಮದಿ, ನನ್ನ ಸುಖ, ನನ್ನ ಸಂತೋಷ ಎಲ್ಲಿದೆ ಅಂತ. ಈ ಮಾತುಗಳನ್ನು ಕೇಳಿ ಶಾಲಿನಿ ಮೌನವಾಗಿ ಕುಳಿತುಕೊಂಡಿದ್ಲು. ಅವಳು ಏನೂ ಹೇಳಲಿಲ್ಲ, ಆದರೆ ಅವಳ ಕಣ್ಣುಗಳು ಉತ್ತರ ಕೊಡ್ತಾ ಇದ್ವು. ಸ್ವಲ್ಪ ಸಮಯದ ನಂತರ ಶಾಲಿನಿ ಹೇಳ್ತಾಳೆ, ನನಗೆ ನಂಬಿಕೆನೇ ಇರಲಿಲ್ಲ ನೀನು ವಾಪಸ್ ಬರ್ತೀಯಾ, ಎಲ್ಲವೂ ಸರಿ ಹೋಗುತ್ತದೆ ಅಂತ. ಶಂಕರ್ ಕೂಡ ಹೇಳ್ತಾನೆ, ನನಗೂ ಅಷ್ಟೇ. ಆದರೆ ಕೆಲವೊಂದು ಸಂಬಂಧಗಳು ಯಾವತ್ತಿಗೂ ಮುರಿಯೋದಿಲ್ಲ. ಕೆಲವೊಂದು ಪರಿಸ್ಥಿತಿಗಳಲ್ಲಿ ಅವು ಮರೆಯಾಗಿರ್ತವೆ ಅಷ್ಟೇನೆ. ಶಂಕರ್ ಕೇಳ್ತಾನೆ, ಶಾಲಿನಿ, ನೀನು ನನಗೆ ಒಂದು ಮಾತು ಕೊಡಬೇಕು. ಇನ್ನು ಯಾವತ್ತೂ ಜೀವನದಲ್ಲಿ ನೀನು ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ. ಆಗ ಶಾಲಿನಿ ನಗುತ್ತಲೇ ಹೇಳ್ತಾಳೆ, ನೀನು ನನ್ನ ಜೊತೆ ಇದ್ದರೆ ನಾನು ಎಲ್ಲಿಗೂ ಹೋಗುವ ಅವಶ್ಯಕತೆ ಬರೋದೇ ಇಲ್ಲ. ಶಂಕರ್ ಶಾಲಿನಿಯ ಕೈಯನ್ನು ಹಿಡಿದುಕೊಂಡು, ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ ಅಂತ ಪ್ರಮಾಣ ಮಾಡ್ತಾನೆ. ಸಮಯ ಇದೇ ರೀತಿ ಕಳೀತಾ ಇತ್ತು. ಶಾಲಿನಿ
ಇನ್ನು ಮತ್ತೆ ಯಾವತ್ತೂ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ಅವಳು ತನ್ನ ಮನೆಯಲ್ಲಿ ತನ್ನ ಗಂಡನ ಜೊತೆ ನೆಮ್ಮದಿಯಾಗಿ ಸುಖವಾಗಿ ಜೀವನ ನಡೆಸ್ತಾ ಇದ್ಲು. ಶಂಕರ್ ಪ್ರತಿದಿನ ತನ್ನ ಕೆಲಸಕ್ಕಾಗಿ ಹೋಗಿ ಸಾಯಂಕಾಲಕ್ಕೆಲ್ಲ ಮನೆಗೆ ವಾಪಸ್ ಬಂದು ಬಿಡ್ತಾ ಇದ್ದ. ಅವನ ಜೀವನದಲ್ಲಿ ಅವನಿಗೆ ಇದ್ದ ದೊಡ್ಡ ಸಂತೋಷ ಅಂದರೆ ನನಗಾಗಿ ಯಾರೋ ಒಬ್ಬರು ಎದುರು ನೋಡ್ತಾ ಇದ್ದಾರೆ ಎನ್ನುವುದು. ಶಾಲಿನಿ ಹೇಳ್ತಾಳೆ, ನನ್ನ ಇಷ್ಟು ವರ್ಷದ ಕಾಯುವಿಕೆ ಈಗ ವ್ಯರ್ಥವಾಗಲಿಲ್ಲ ಅಂತ. ಖಂಡಿತ ನಿನ್ನ ಆ ನಂಬಿಕೆಯಿಂದಲೇ ನಾನು ಇಲ್ಲಿಯವರೆಗೂ ಮತ್ತೆ ವಾಪಸ್ ಬಂದಿದ್ದು ಅಂತ ಹೇಳ್ತಾನೆ ಶಂಕರ್. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.